ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ಕೇಂದ್ರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ನಾಳೆಯಿಂದ ರಾಜ್ಯಗಳಿಗೆ ಹೆಚ್ಚುವರಿ ಸಿಲಿಂಡರ್ ಪೂರೈಕೆ ಆಗುತ್ತೆ. ರಾಜ್ಯಗಳಿಗೆ ಶೇಕಡ 20ರಷ್ಟು ಹೆಚ್ಚುವರಿ ಅನಿಲ ಹಂಚಿಕೆ ಆಗುತ್ತೆ. ವಲಸೆ ಕಾರ್ಮಿಕರ 5 ಕೆಜಿ ಸಿಲಿಂಡರ್ಗಳಿಗೂ ಆದ್ಯತೆಯನ್ನ ನೀಡಲಾಗುತ್ತೆ. ಕಾಳಸಂತೆಯನ್ನ ತಡೆಯಲು ಕೇಂದ್ರದಿಂದ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗಿದೆ. ಕೇಂದ್ರದ ಆದೇಶವನ್ನ ಸ್ವಾಗತಿಸಿದ್ದಾರೆ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್. ಈ ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಇಂಧನ ಕೊರತೆ ಉಂಟಾಗಿದ್ದು, ಕಮರ್ಷಿಯಲ್ ಗ್ಯಾಸ್ಗಳಂತೂ ಸಿಕ್ಕಾಪಟ್ಟೆ ದುಬಾರಿಯಾಗಿದ್ದು, ಕಾಳಸಂತೆಯಲ್ಲೂ ಕೂಡ ದುಪ್ಪಟ್ಟು ಹಣವನ್ನು ಕೇಳಲಾಗಿತ್ತು. ಇದರಿಂದ ಮೆನುವನ್ನು ಕಡಿತ ಮಾಡಿದ್ದು ಹಲವಾರು ರೆಸ್ಟೋರೆಂಟ್ಗಳು ಮತ್ತು ಹೋಟೆಲ್ಗಳು. ಇನ್ನು ಒಂದಷ್ಟು ರೆಸ್ಟೋರೆಂಟ್ಗಳು ಹೋಟೆಲ್ಗಳಂತೂ ಕ್ಲೋಸೇ ಆಗಿದ್ವು. ಇದರಿಂದ ಇದೀಗ ಅವರಿಗೆ ಕೇಂದ್ರ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನು ನೀಡಿದೆ. ನಾಳೆಯಿಂದ ರಾಜ್ಯಗಳಿಗೆ ಹೆಚ್ಚುವರಿ ಸಿಲಿಂಡರ್ ಅನ್ನ ಪೂರೈಕೆ ಮಾಡ್ತಾರೆ. ಶೇಕಡ 20ರಷ್ಟು ಹೆಚ್ಚುವರಿ ಅನಿಲ ಹಂಚಿಕೆ ಆಗುತ್ತೆ. ಇನ್ನು ವಲಸೆ ಕಾರ್ಮಿಕರು ಏನಿದ್ದಾರೆ ಅವರ 5 ಕೆಜಿ ಸಿಲಿಂಡರ್ಗಳಿಗೂ ಕೂಡ ಆದ್ಯತೆಯನ್ನು ನೀಡಲಾಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಕಾಳಸಂತೆಯನ್ನು ತಡೆಯಲು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ಕೇಂದ್ರದ ಆದೇಶವನ್ನು ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಏನಿದೆ ಅವರು ಸ್ವಾಗತವನ್ನು ಮಾಡಿದ್ದಾರೆ.